ಗ್ರಾಮ ಪಂಚಾಯಿತಿಯಲ್ಲಿ ಮಿತಿ ಮೀರದ ಭ್ರಷ್ಟಾಚಾರ, ಸಾರ್ವಜನಿಕರ ಆಕ್ರೋಶ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೂ ಹಣ ಕೊಡದೆ ಕೆಲಸ ಮಾಡುತ್ತಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು ಮೇಲಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಬಾಲ್ಕಿ ತಾಲೂಕಿನ ಅಂಬೆ ಸಂಗಾವಿ ಗ್ರಾಮದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಇಂದು ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಗ್ರಾಮಕ್ಕೆ ಭೇಟಿ ನೀಡಿದ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅಂಬೆ ಸಂಗಾವಿ ಗ್ರಾಮದ ಪ್ರಮುಖರು ಹಾಗೂ ಗಣ್ಯರು, ಅಂಬೆ ಸಂಗಮಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸೇರಿದಂತೆ ಅಧಿಕಾರಿಗಳು ಸಣ್ಣ ಪುಟ್ಟ ಕೆಲಸಗಳಿಗೂ ಸಹ ಹಣ ನೀಡದೆ ಕೆಲಸ ಮಾಡುತ್ತಿಲ್ಲ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಪ್ರಭಾಕರ್ ಹಾಗೂ ಶಿವಶಂಕರ್ ಸೇರಿದಂತೆ ಪ್ರಮುಖರು ಮಾತನಾಡಿ, ಅಂಬೆ ಸಂಗಮಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳ ಕೊರತೆ ಇದ್ದರೂ ಸಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡದೆ ಸರ್ಕಾರದ ಅನುದಾನ ಲೂಟಿ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ಸಂಬಂಧ ಗ್ರಾಮ ಪಂಚಾಯಿತಿ ಪಿಡಿಒ ಗೀತಾ ಅವರನ್ನು ಮಾತನಾಡಿಸಿದ್ದಾಗ, ಗ್ರಾಮದಲ್ಲಿ ಜನರಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳಾದ ವಿದ್ಯುತ್, ನೀರು ಸೇರಿದಂತೆ ಇತರ ಸೌಲಭ್ಯಗಳನ್ನು ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗಿದೆ. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ಇದುವರೆಗೆ ಯಾವುದೇ ದೂರು ಬಂದಿಲ್ಲ. ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ಹೆಣ್ಮಗಳಿಗೆ ಹಾವು ಕಚ್ಚದ ಅದ್ರ ಸಲುವಾಗಿ ಎಲ್ಲರೂ ಜನರು ವಿಚಾರ ಮಾಡ್ಯಾರ. ನಾವು ಸ್ವಲ್ಪ ವಿಚಾರ ಮಾಡಿದೆವು. ಊರಾಗ ಯಾವುದೇ ಕೆಲಸ ಇಲ್ಲ. ಎಲ್ ಬಿ ನೋಡತ್ತಿದೆ, ಹುಲ್ಲು ಬೆಳೆದ, ನೀರು ರೋಡ್ ಮೇಲೆ ನಡೆದ, ಬೆಳಿಗ್ಗೆ ನೀರಿಲ್ಲ ಅಂತ ನಾವು ಬ್ಯಾಸ್ಟಿಕ್ ಸಾಯ್ತೇವೆ. ಆಲ್ರೆಡಿ ಇವ್ರಿಗೆ ಹೇಳಿದ್ರೆ ನಾವು ಟ್ಯಾಪ್ ಕೂಡಿಸ್ರಂತ, ಇವ್ರು ಟ್ಯಾಪ್ ಕೂಡಿಸ್ಲಕ್ ತಯಾರಿಲ್ಲ. ಇವ್ರ ಬಲ್ ಒಂದೇನದ ಕಾಂಬಿನೇಷನ್ ಇಲ್ಲ ಸರ್. ಅಧ್ಯಕ್ಷ, ಗ್ರಾಮ ಪಂಚಾಯತ್ ಮೆಂಬರ್ಗಳದು, ಪಿಡಿಒಗಳದು ಟೋಟಲ್ ಕಾಂಬಿನೇಷನ್ ಇಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು. ಇವರು ಗ್ರಾಮ ಸಭಾ ತಕೊಂಬಲ್ಲ, ಮೀಟಿಂಗ್ ತಗೊಂಡಿನ ಮೇಲೆ ಊರಾಗ ಏನ್ ಡೆವಲಪ್ಮೆಂಟ್ ಆಗ್ಲತ್ತದ, ಏನಾಗಲ್ಲ, ಇದು ವಿಚಾರ ಮಾಡ್ಬೇಕಿನ್ನಿಲ್ಲ. ಇವ್ರು ಇನ್ನದಾಗ ಒಂದೂ ಮೀಟಿಂಗ್ ಇಲ್ಲ. ಮೀಟಿಂಗ್ ಆಗ್ಬೇಕು, ಮೆಂಬರ್ಗಳು ಹೇಳ್ಬೇಕು, ನನಗೆ ಈ ವಾರ್ಡ್ದಾಗ ಈ ಕೆಲಸ ಬೇಕು, ಈ ನಾ ಮಾಡ್ಲೇಬೇಕು, ಪಿಡಿಒ ಇವ್ರ ಪ್ರೆಷರ್ ಹಾಕ್ಬೇಕು. ಅದು ಏನ್ ಬಿ ಇಲ್ಲ. ಯಾರವ್ರ ಎಕಡಿಂದ ಆ ಕಡೆ ತಿರ್ಗಲತ್ತಾರ. ಸ್ಪೆಷಲಿ ಏನದಂದ್ರ, ಒಂದ್ ವೇಳೆ ಸದಸ್ಯರಿಗೆ ಕೆಲಸ ಮಾಡೋದಾಗಲಿತ್ತು, ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ, ಇದು ಅಧ್ಯಕ್ಷರಿಗೆ ಕೆಲಸ ಮಾಡೋದಿಲ್ಲ ಅಂದ್ರೆ ಸಾಮೂಹಿಕ ರಾಜೀನಾಮೆ ಕೊಡ್ಲಿ. ಈ ಕೆಲಸ ಏನದ ಪಿಡಿಒರಿಗೆ ನಾವು ಹಿಡಿದು ನಾವು ಊರಾಗಿನ ಎಲ್ಲಾ ಜನ ಕಲ್ಕಸಿ ನಮ್ ಕೆಲಸ ನಾವು ಮಾಡ್ಕೋತೇವೆ. ಒಂದ್ ವೇಳೆ ಬಜೆಟ್ ಇಲ್ಲ ಅಂದ್ರೆ ನಾವು ಎಲ್ಲರೂ ಕೆಲಸ ಹಾಕಸಿ ನಾವು ಕೆಲಸ ಮಾಡ್ಕೋತೇವೆ. ಇದು ನಮ್ದು ಒಂದು ಪರ್ಸನಲಿ ಹೇಳ್ತಕ್ಕಂಥ ನಮ್ ಪಿಡಿಒ ಸರಿ, ನಮ್ದೇನ್ ದುಶ್ಮನಿ ಇಲ್ಲ, ಅಪರಾಧ ಅಂತ ಅಲ್ಲತ್ತಿಲ್ಲ. ಆಮೇಲೆ ಮೇನ್ ಏನದ ಅಂದ್ರೆ ಪಿಡಿಒ ಸಲಹೆ ಆಕ್ಚುಲಿ ಇವತ್ತು ಎಲ್ಲರಿಗೂ ಗ್ಯಾದರ್ ಆಗಿನ ಕಾರಣ ಅದ ಪಿಡಿಒ ಇಲ್ಲ. ಫಸ್ಟ್ ರೀಸನ್ ಗ್ರಾಮ ಪಂಚಾಯತ್ದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ. ಅಧ್ಯಕ್ಷ ಆಗಲಿ ಸದಸ್ಯರಾಗಲಿ ಟೋಟಲ್ ಇವರು ಮನಸ್ಸಿನ ಕೆಲಸ ಮಾಡ್ಬೇಕಂತ ಇಲ್ಲನೇ. ನಾವು ಕೆಲಸ ಮಾಡಾರಂತಿಲ್ಲ, ಸುಮ್ಮನೆ ಏನ್ರ ಅಲ್ಲೇ ಕುಂತ ಇಲ್ಲಿ ಹೇಳ್ದ ಅಲ್ಲಿ ಹೇಳ್ದ. ನಾವು 10 ಸಲ ಫೋನ್ ಮಾಡ್ಬೇಕು, ಫೋನ್ ರಿಸೀವ್ ಮಾಡಲ್ಲ. ಇನ್ನೊಂದು ಪಿಡಿಒರಿಗೆ ರಿಕ್ವೆಸ್ಟ್ ಅದ, ನಾವು ಫೋನ್ ಮಾಡಿ ಸ್ವಲ್ಪ ರಿಸೀವ್ ಮಾಡ್ಬೇಕು. ನಾನು ಈಗ ಮೇಟಿಯರ್ ಇದು ಮಾಡಿದೀನಿ ಸರ್, ಟ್ರೈನಿಂಗ್ ತಗೊಂಡಿನಿ. ಇಲ್ಲಿ ನೋಡ್ರಿ ಸರ್, ಎಲ್ಲಿಗಲ್ ಇಲ್ಲ ಅಂತಂದ್ರೆ 5 ಬೈ 8 ಅದ ರೀ. ಮತ್ತೆ ಡೀಪ್ 1 ಫೀಟ್ ಅದ ರೀ. ಇಲ್ಲಿ ಮತ್ತೆ 10 ಬೈ ಹಚ್ಕೊಳ್ತಾರೆ ಡೀಪ್. ಮತ್ ಡೀಪ್ ಎಂತ್ರಿ ಎತ್ತಾರಲ್ಲ, ಡೀಪ್ ಬೀಳ್ಕೊಳತಾರಿ. ಹಿಂಗ ಅಡಲ್ರಿ 5 ಕೊಳತಾರ, ಹಿಂಗ ಅಡಲು ಹಿಂಗ ಉದ್ದಕ್ರಿ 10 ಫೀಟ್ ಕೊಳತಾರಿ. ಈಗ ಕೇಳಕ್ ಪಿಡಿಒ ಕೊತ್ತಿಲ್ಲ ಅಲ್ತಾರಿ. ಮೇಟಿ ಕೇಳಿದ್ರು ಮೇಟಿ ಅಂತಾರ, ಪಿಡಿಒ ಕೇಳಂತಾರ್ರಿ. ಹಿಂಗಲ್ಲತ್ರಿ ಮೇಡಮ್. ಯಾವ್ದು ಬೇಕಾದ್ರೆ ಈಗ ಹೈದರಾಬಾದ್ ಪುಣೆ ಕೇಳತ್ತಾರ್ರಿ. ಅವ್ರು 10 ಬೀಳ್ತಾವ್ರಿ. ನಾವು ಕೆಲಸ ಮಾಡ್ತೀವಿ, ನಮ್ಗೆ 5 ದಿನ ಬೀಳ್ತಾವ್ರಿ. ನಮ್ಗೆ 5 ದಿನ ಜಿಬೆ ಆಗ್ಲತ್ತದ. ಅವ್ರು ಹೈದರಾಬಾದ್ ಅವ್ರು 6 ಕಾರ್ ಹಂಗ ಅಂತ ಸರ್ ಜಿಬೇಸು ಬಿಲ್ ಅವ್ರು ಹೆಂಗಲ್ತಾರ. ನಮ್ ಬಿಲ್ 1800 ನೋಡ್ರಿ. 1800 ಹೊಂಟ್ರು. ಇವ್ರು 2,500 ಹೊಂಟ್ರಿ. ಇದು ಪ್ರಾಬ್ಲಮ್. ಇದ್ರ ಬಗ್ಗೆ ಏನಿಲ್ಲ, ಮದ್ದು ಹುಲ್ಲಾಗ್ಯದ, ಮಳೆ ಬಿದ್ದದ, ಹುಲ್ಲಾಗ್ಯದ ಅಂತೇಳಿ ಅಂತೇಳಿ ಅರ್ಜಿ ಕೊಡ್ತಾರೆ. ಆಮೇಲೆ ಊರಲ್ಲಿ ಲೈಟ್ ಹಾಕಿದೇವು ನಾವು, ಇಲ್ಲ ಅಂತಿಲ್ಲ, ಮೇಂಟೆನೆನ್ಸ್ ಮಾಡ್ಕೊತಾನೆ ಬಂದಿದ್ದೆವು. ಬಟ್ ಊರಲ್ಲಿ ರೀಸೆಂಟಾಗಿ ಗಾಳಿ ಮಳೆ ಬಿಟ್ಟು ವೈರಿನ ಏನೋ ಸಮಸ್ಯೆ ಆಗಿ ಲೈಟ್ ಬೀಳಲಾಗ್ಯಾವ. ಒಂದು 11 ಸಮಯನೂ ಬೀಳಲಾಗ್ಯಾವ. ನಾವು ಅದ್ರ ಮೇಲೆ ನೋಡ್ಕೊಂಡು ಬಂದಿದ್ದು ಮಾಹಿತಿ. ಅದನ್ನೇ ಇವತ್ತು ಲೈಟ್ ಹಾಕಿಸಿ ಮತ್ತೇನಾದ್ರು ಹುಲ್ಲು ಬೆಳೆದಿದೆ, ಹುಲ್ಲಿಂದ ಮದ್ದು ಹೊಡಿಸ್ಬೇಕು ನಾವು ಇವತ್ತೇ ಅದು ಏನು ಮಾಡ್ತೀವಿ. ನರೇಗಾ ಯೋಜನೆಯಲ್ಲಿ ಅನೇಕ ಸಮಸ್ಯೆ ಆಯ್ತು. ನಾನು ನರೇಗಾ ಯೋಜನೆಗೆ ಅವ್ರಿಗೆ ಅರ್ಜಿ ಕೊಡು ಅಂತ ಹೇಳಿನಿ. ಹಿಂಗೆ ರಿಪೇರ್ ಆಗ್ಲತ್ತಿಲ್ಲ, ರಿಯಲ್ ಆಕ್ಷನ್. ಇನ್ನೊಂದು ಅವ್ರು ಏನು ಹೇಳ್ತಾ ಇದಾರೆ ಸರ್, ಇವತ್ತು ಬಿಲ್ ನಾವು ಕೆಲಸ ಆಗಲ್ದಿದೆ, ಬಿಲ್ ನೀವು ಎತ್ಕೊಂಡಿರೋಂತ ಮೇಲೆ ಅಪೋರ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಅದು ಅವ್ರಿಗೆ ಏನಂದ್ರೆ ನಾ ರೈಟಿಂಗ್ದಾಗ ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ನಾವು ಪ್ರತಿಯೊಂದು ಓರಲ್ಲಿ ನಾವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ನಾವು ರೈಟಿಂಗ್ದಾಗ ಕೊಟ್ಟು ರೈಟಿಂಗ್ದಾಗ ರಿಪ್ಲೈ ಮಾಡ್ಕೊಂಡು ಹೇಳ್ತೀನಿ. ಅದೇ ನಾ ಯಾವುದೇ ಹೇಳ್ತಿಲ್ಲ. ನಾವು ಖುದ್ದಾಗಿ ಅದು ಪಿಡಿಒಗೆ ನಾವು ಬೇರೆಯವ್ರ ಕಡೆಯಿಂದ ಇರ್ತೇವೆ, ಲೋಕಲ್ ಇರಲ್ಲ. ಸೊ ಹಾಗಾಗಿ ಅದಕ್ಕೆ ನಾವೇನಾದ್ರೆ ಯಾರು ಅಟೆಂಡೆನ್ಸ್ ಹಾಕ್ತಾರ, ಯಾರು ಮೀಟಿಂಗ್ ಅವರಿಗೆಲ್ಲ ಕರೆಸಿ ಮೀಟಿಂಗ್ ತಗೊಂಡು ಅವ್ರಿಗೆ ಭೀ ಒಂದ್ಸಲ ಎಲ್ಲ ಡಿಕ್ಲರೇಷನ್ ಮಾಡಿ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಆಕ್ಷನ್ ತಗೋತೀನಿ ಅಂತ.